ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳು ಶ್ರೀಮತಿ ಗೀತಾ ಮೇಡಮ್ ಅವರೇ, ಹಾಗೂ ಡಾಕ್ಟರ್ ಸರ್ವೇಶ್ ಅವರೇ, ಹಾಗೂ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ಹಾಗೂ ನಮ್ಮ ವಂಶಕೃಷ್ಣ ಸರ್ ಅವರೇ, ನಮ್ಮ ಸಿ ಟಿ ಪಿ ಶೋಭಾ ಮೇಡಮ್ ಅವರೇ, ನಮ್ಮ ರಘುಪತಿ ಸರ್ ಅವರೇ, ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಹಾಗೂ ನೂತನ ವರ್ಷದಲ್ಲಿ ನೂತನವಾಗಿ ಹೊಸ ಜೀವನವನ್ನು ಕಟ್ಕೊಳ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಹೆಂಗೆ ಸೆಲೆಕ್ಷನ್ ಆಯಿತು, ಹೇಗೆ ಸೆಲೆಕ್ಷನ್ ಆಯಿತು, ದುಡ್ಡು ಕೊಟ್ಟಿದ್ದಾರಾ, ದುಡ್ಡು ತೊಗೊಂಡು ಸೆಲೆಕ್ಷನ್ ಮಾಡಿದ್ದಾರಾ ಅನ್ನೋದು ವಾಸ್ತವಾಂಶ ನಿಮಗೆ ಅರ್ಥ ಆಗಬೇಕು. ಇವತ್ತು ಮಾಧ್ಯಮ ಮಿತ್ರರಲ್ಲೂ ನಾನು ಮಾತಾಡ್ತೀನಿ. ಹಿಂದೆ ಕಾಲ ಹೆಂಗಿತ್ತು ಅಂತಂದರೆ, ಅಂಗನವಾಡಿ ಸೆಲೆಕ್ಷನ್ ಅಂತಂದರೆ ಯಾರೋ ಮೀಡಿಯೇಟ್ರ್ ಬಂದು 1 ಲಕ್ಷ ಕೊಡು ಸೆಲೆಕ್ಷನ್ ಮಾಡ್ತೀನಿ ಅಂದರೆ ನಂಬಿ ಕೊಟ್ಬಿಡ್ತಾಯಿದ್ರು. ಬಹುಶಃ ತಾವು ಯಾರಾದರೂ ಕೊಟ್ಟಿದ್ದರೆ ಒಂದು ವಾಪಸ್ ಇಸ್ಕೊಳ್ಳಿ. ಯಾವುದು ದುಡ್ಡಿಂದ ಸೆಲೆಕ್ಷನ್ ಮಾಡಿಲ್ಲ. ನಾವು ತುಂಬ ಪ್ರಾಮಾಣಿಕತೆಯಿಂದ ದೇವರು ಮೆಚ್ಚೋ ಥರ ಕೆಲಸ ಮಾಡಿದ್ದೀವಿ. ನಿಮಗೆ ಒಂದು ಮಾಹಿತಿ ಗೊತ್ತಿರಲಿ, ನನ್ನ ಸ್ವಂತ ಚಿಕ್ಕಮ್ಮನ ಮಗಳು ಇದಕ್ಕೆ ಅಪ್ಲೈ ಮಾಡಿದ್ದಾಳೆ. ಅವಳಿಗೆ 317 ಮಾರ್ಕ್ಸು. ಅದೇ ಊರಲ್ಲಿ ಇನ್ನೊಬ್ಬ ಹೆಣ್ಮಗಳು ಮಾಡಿದ್ದಾಳೆ 348 ಮಾರ್ಕ್ಸು. ನನ್ನ ಮುಂದೆ ಬಂದಿದೆ. ನಾನು 317 ಮಾಡಲ 348 ಮಾಡಲ? 300 ನನ್ನ ತಂಗಿ ಅಲ್ವಾ, ಸ್ವಂತ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಅಲ್ವಾ. ನಾನು ಫಸ್ಟ್ ಎತ್ತು ಇದು ಮಾಡುವಂಥ 348 ಎತ್ತು DC ಮುಂದೆ ಹಾಕಿದ್ವಿ. ಯಾಕೆ ಹೇಳಿ? ಆ ಪ್ರಾಮಾಣಿಕತೆ ಏನಾದರೂ ನಾವು ನಮ್ಮ ತಾಲೂಕಲ್ಲಿ ಇಲ್ಲದೆ ಇದ್ದರೆ ಇಡೀ ನಮ್ಮ ಕುಲವನ್ನು ನಾವು ಕೆಡಿಸ್ತೀವಿ. ಬಹುಶಃ 5 ದಿವಸ ಅವ್ರು ಮಾತಾಡಿದ ನನ್ನ ಜೊತೆ, ಪರವಾಗಿಲ್ಲ, ವರ್ಷಕ್ಕೊಂದ್ಸಲ ಬರಲೇಬೇಕು. ನಾನು ಸಾಕಷ್ಟು ಜನ ಲೀಡರ್ಸ್ ಫೋನ್ ಮಾಡಿ ಮಾಬಿಡ್ನಿಶಾಯಿ ಯಾರು ಮಿಬಿಡ್ನಿಶಾಯಿ ಇದ್ದೇನ ಅಲ್ಲ, ಸತ್ಯ ಮಾತಾಡ್ತೀನಿ. ನಾನು ಅವಾಗ ಅರ್ಥ ಮಾಡಿಸಿದೆ ಅವ್ರಿಗೆ. DC ಮುಂದೆ, ನನ್ನ ಮುಂದೆ ಮತ್ತು CDP ಅವ್ರ ಮುಂದೆ ಅಪ್ಲಿಕೇಶನ್ ಬರ್ತವೆ. IS ಇರ್ತಕ್ಕಂಥ ಮಾರ್ಕ್ಸ್ ನಾವು ಚೆಕ್ ಮಾಡಿ ಪಕ್ಕಿಡ್ತೀವಿ. ಕುಲಂಕುಷವಾಗಿ ಡಾಕ್ಯುಮೆಂಟ್ ಚೆಕ್ ಮಾಡಿದ್ದಾದಮೇಲೆ, ದಾಖಲಾತಿ ಚೆಕ್ ಮಾಡಿದ್ದಾದಮೇಲೆ ಅವ್ರನ್ನ ಸೆಲೆಕ್ಷನ್ ಮಾಡ್ತೀವಿ. ಸಪೋಸ್ ಎಕ್ಸಾಂಪಲ್ ಏನಾದರೂ ಒಂದು 2-3 ಕಡಿಮೆ ಮಾರ್ಕ್ಸ್ ಇತ್ತು ಅಂತಂದರೆ ಅದು ನಮ್ಮ ಕಡೆಯಿಂದ ಒಂದು 5 ಮಟ್ಟ ಕೊಟ್ಟು ಅವ್ರನ್ನ ಗ್ರೇಸ್ ಮಾಡ್ಬೋದು. ಹಿಂಗೆ ಸೆಲೆಕ್ಷನ್ ಮಾಡೋ ಪದ್ಧತಿ ಅಂತೇಳಿ. ಯಾವ ಕ್ಯಾಸ್ಟು ಅಂತ ನೋಡಿಲ್ಲ ನಾವು, ಯಾವ ಜಾತಿ ಅಂತ ನೋಡಿಲ್ಲ, ಯಾವ ಪಕ್ಷ ಅಂತ ನೋಡಿಲ್ಲ. ಪ್ರಾಮಾಣಿಕತೆ ನನ್ನ ತಾಯಂದ್ರಿಗೆ ಏನು ಸಿಗ್ಬೇಕು ಸಿಗಲೇಬೇಕು ಅಂತ ಇದನ್ನು ನಾವು ಮಾಡಿದ್ದು. ಒಂದು ವೇಳೆ ಯಾರೋ ನಿಮ್ಮವ್ರು ಡ್ಯೂಟಿ ಕೊಡಿಸಿದ್ರು, ನಮ್ಮವ್ರು ಡ್ಯೂಟಿ ಕೊಡಿಸೋ ಅದು ಭ್ರಮೆ, ಅದೆಲ್ಲ ಸುಳ್ಳು. ಇನ್ನು ಮುಂದೆ ಅವೆಲ್ಲ ನಡೆಯಲ್ಲ ತಾಲೂಕಲ್ಲಿ. ದುರಂತ ಏನು ಅಂತಂದರೆ, 4 ಹೋಲ್ಡ್ ಮಾಡಿದ್ದೀವಿ, 4 ಜನದ ಹೋಲ್ಡ್ ಮಾಡಿದ್ವಿ. ಸೆಲೆಕ್ಷನ್ ಆಗಿದೆ, ಹೋಲ್ಡ್ ಮಾಡಿದ್ದೀವಿ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಹಾಕಿದ್ದಾರೆ. ಸೆಲೆಕ್ಷನ್ ಮಾಡಿದ್ದಾದ್ಮೇಲೆ ಒಂದು ಎತ್ಕೊಂಡೆ ನಾನು. ಒಂದು ತಾಯಿ ಹೆಸರು ಹೇಳೋದು ಬೇಡ, ಎತ್ಕೊಂಡೆ. ಸೇಮ್ ಅಡ್ರೆಸ್ ಅವರು ಅಂಗನವಾಡಿ ಮೇಡಮ್ಗೆ ಹಾಕಿದ್ದಾರೆ. ಮತ್ತು ಇನ್ನೊಂದೂರದ್ದು ಸೇಮ್ ಅಡ್ರೆಸ್ ಆಯೋಗ ಹಾಕಿದ್ದಾರೆ. ಸಿಕ್ಫೋನ್ ಹೇಳೋಣ ಫೋನ್ ಅಂತ. ನನಗೆ ಡೌಟ್ ಬಂತು, ಒಂದೇ ಅಮ್ಮ 2 ಕಡೆ ಹೆಂಗಿರ್ತಾಳೆ ಅಂತ. ಎಷ್ಟು ಗೊತ್ತಾ? 478 ಮಾರ್ಕ್ಸ್ ಅವ್ರದ್ದು. ಎಷ್ಟು? ಕಾಂಪಿಟೇಷನೇ ಇಲ್ಲ ಅವ್ರಿಗೆ. ಬಿತ್ತ ಎಲ್ಲಿ ಮಾಡ್ತಾ FIR ಹಾಕಕ್ಕೆ ಹೇಳಿದ್ದೀನಿ ನಾನು. ಒಂದು ಕೆಲಸ ಸಿಗುತ್ತೆ ಅಂದಮೇಲೆ ಏನೋ ತಿನ್ಬೋದ ನಾವು? ಈಗ ನಮ್ಮ ಗೀತಾ ಅವ್ರು ಹೇಳ್ತಾಯಿದ್ರು, ಮಕ್ಕಳನ್ನ ಜಾಗೃತಿಯಿಂದ ನೋಡಿ, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮಕ್ಕಳನ್ನ ಮನೇಲಿ ಹೆಂಗೆ ನೋಡ್ಕೊಂತಾರೆ ಆ ಮಕ್ಕಳು ಹಂಗೆ ನೋಡ್ಕೊಳ್ಳಿ ಸಾಕು. ನಿಮ್ಮ ಮಕ್ಕಳನ್ನ ಹಿಂಗೆ ಪ್ರೀತಿ ಮಾಡ್ತೀರಿ, ಸೇಮ್ ಪ್ರೀತಿನ ನಿಮ್ಮ ಮಕ್ಕಳ ಥರ ಮಾಡ್ಕೊಂಡ್ರೆ ಸಾಕು ನಮಗೆ. ಅದೇ ತುಂಬ ಪ್ರಾಮಾಣಿಕತೆಯಿಂದ, ಯಾರಿಗೂ ಡ್ಯಾಮೇಜ್ ಆಗ್ದಂಗೆ. ನಾಳೆ ಬಂದು ನೀವು ನಮ್ಮ ಪ್ರಶ್ನೆ ಮಾಡಬಾರ್ದು, ಸರ್ ನನ್ನ ಎಷ್ಟು ಮಾರ್ಕ್ಸ್ ಬಂದು ಯಾಕೆ ಇದು ಮಾಡಿದ್ದೀರಾ ಅಂತ. ಅವ್ನು ನಿಮ್ಮ ಮುಂದೆ ತಲೆ ತೆಗ್ಸೋಂಥ ಅವಶ್ಯಕತೆ ನಮ್ಗೆ ಬೇಡ.
ಏನು ಭಗವಂತನ ಇಚ್ಛೆಯಿಂದ ನಿಮ್ಗೇನು ಸಿಗಬೇಕೋ ಹಣೆ ಬರೆದು ಏನು ಸಿಗಬೇಕು ಅದು ಸಿಕ್ಕಿದೆ ನಿಮಗೆ. ಯಾರ ರೆಕಮೆಂಡೇಷನಿಂದನೋ MLA ರೆಕಮೆಂಡೇಷನ್ನು ಇಲ್ಲ ಲೀಡ್ ರೆಕಮೆಂಡೇಷನ್ ಎಲ್ಲಿಂದ ಸಿಕ್ಕಿಲ್ಲ. ನೀವು ಬರೆದಿರ್ತಕ್ಕಂಥ ಮಾರ್ಕ್ಸಿಂದ, ನೀವು ಪಡೆದಿರ್ತಕ್ಕಂಥ ಅಂಕಗಳಿಂದ, ನೀವೇನು ಅವತ್ತು ಓದಿದಿರಲ್ಲ ಅದರಿಂದ ನಿಮ್ಗೆ ಸಿಕ್ಕಿರೋದು. ಇನ್ಯಾವ ರೆಕಮೆಂಡೇಷನಿಂದನೂ ಅಲ್ಲ. ಯಾಕಂದರೆ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ದುಡ್ಡು ತೊಗೊಂಡು ಮಾಡ್ತಕ್ಕಂಥ ಅವಕಾಶ ಇಲ್ಲೆಲ್ಲೂ ಇಲ್ಲ. ಇದು ನಾನು ಬರೋಕ್ಕಿಂತ ಮುಂಚೆ ಇತ್ತದು. ಈ ಅಂಗನವಾಡಿ ಟೀಚರ್ ಕೊಡ್ತೀನಿ, ಫುಡ್ ಕೊಡ್ತೀನಿ, ದುಡ್ಡು ಹಾಕೋದು ಗ್ಯಾಂಗ್ಲಿದ್ದಾವೆ ನಮ್ಮಲ್ಲಿ ಕೂಡ. ಅಂಥವ್ರು ಯಾರು ನಂಬಕ್ಕೆ ಹೋಗ್ಬಿಟ್ಟು ನಿಮ್ಮ ಪ್ರಾಮಾಣಿಕತೆಯಿಂದ ನಿಮಗೆ ಡ್ಯೂಟಿ ಸಿಕ್ಕಿದೆ. ಈ ಮುಳಬಾಗಿಲು ತಾಲೂಕಿನ ಇನ್ನು ಮಾನ ಮರ್ಯಾದೆ ಕಾಪಾಡ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಆಗ್ತಾಯಿದೆ ಇವತ್ತು. ನಿಮ್ಮ ಮನೆ ಥರ ಕಾಪಾಡ್ತಿರೋ, ಇಲ್ಲ ನಿಮ್ಮ ಮಕ್ಕಳ ಥರ ಕಾಪಾಡ್ತಿರೋ, ಇಲ್ಲ ಮಲ್ತಾಯಿ ಥರ ಕಾಪಾಡ್ತಿರೋ ಅನ್ನೋದು ನಿಮ್ಮ ಮೇಲಿದೆ. ಇವತ್ತೊಂದು ಅವಕಾಶವನ್ನು ಸಿಕ್ಕಿದೆ. ಅವಕಾಶವನ್ನು ನಾವು ಅದನ್ನು ದುರುಪಯೋಗ ಪಡಿಸ್ಕೊಬೋದು, ಸದುಪಯೋಗ ಪಡಿಸ್ಕೊಬೋದು. ನನ್ನ ಹೆಸರು ಹೇಳೋದು ಬೇಡ, ಸಾಕಷ್ಟು ಲೀಸ್ಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅಂಗನವಾಡಿ ಟೀಚರ್ ಆಗ್ಬಿಟ್ಟು ಸಾಕು ಇಡೀ ಫ್ಯಾಮಿಲಿ ಮೇಂಟೈನ್ ಆಗುತ್ತೆ. 2 ಗುಡ್ಲು ಇಡೋದು 6 ಗುಡ್ಲು ಆಡ ಅಲ್ಲ ಆಗಿದೆ. ನಾನೇ ಎಂಕ್ವೈರಿ ಮಾಡಿದ್ದೀನಿ, ತಪ್ಪು ತಿಳ್ಕೊಂಬೇಡಿ. ಯಾಕಂದ್ರೆ ಇವೆಲ್ಲ ಮಾಡೋದ್ರಿಂದ ಆತ್ಮಸಾಕ್ಷಿ ಮೆಚ್ಚಲ್ಲ. ಅಲ್ಟಿಮೇಟ್ಲಿ ಇನ್ನೊಬ್ಬರಿಗೆ ಉತ್ತರ ಕೊಡೋದು ಬೇಡ, ನಿಮ್ಮನ್ನು ಉತ್ತರ ಕೊಡ್ಕೊಬೇಕಲ್ಲ. ನಾಳೆ ದಿವಸ ನಾವು ಪರಾಮರ್ಶ ಮಾಡ್ಕೊಬೇಕಲ್ವ, ಆತ್ಮಸಾಕ್ಷಿನ ಮಾಡ್ಕೊಬೇಕಲ್ವ. ಆ ಕೆಲಸಕ್ಕೆ ಯಾವತ್ತೂ ಹೋಗಬೇಡಿ. ಇವತ್ತು ಒಳ್ಳೆ ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತವೆ. ಒಳ್ಳೆ ಸ್ಯಾಲ್ರೀಸ್ ಇವತ್ತು ಏಪ್ರಿಲಿಂದ ಹೈಕ್ ಮಾಡಬೇಕಂತ ಗಲಾಟೆ ಮಾಡ್ತಾಯಿದ್ವಿ. ಅಂಗನವಾಡಿ ವರ್ಕರ್ಸ್ಗೆ ಮತ್ತು ಟೀಚರ್ಸ್ಗೆ ಒಳ್ಳೆ ಸಂಬಳ ಕೊಡಬೇಕಂತ ಸೆಷನ್ ಗಲಾಟೆ ಮಾಡಿದ್ವಿ. ಏಪ್ರಿಲ್ ಟೈಮ್ ತೊಗೊಂಡಿದ್ದಾರೆ. ಒಳ್ಳೆ ಸಂಬಳ ಸಿಗುತ್ತೆ, ಒಳ್ಳೆ ಆದಾಯ ಸಿಗುತ್ತೆ, ನಿಮ್ಮ ಸಂಸಾರ ಇಡೀ ಕುಟುಂಬ ಚೆನ್ನಾಗಿಲ್ಲ ಅಂತ ಬಯಸ್ತೀನಿ. ಆದರೆ ಇನ್ನೊಬ್ಬ ಮಕ್ಕಳಿಗೆ ಬಾಯಿ ಹೊಡೆದು ನಮ್ಮ ಮಕ್ಕಳು ಚೆನ್ನಾಗಾಗುತ್ತಕ್ಕಂಥ ಬುದ್ಧಿ ಯಾವತ್ತು ನಿಮಗೆ ಬರೋದು ಬೇಡ ಅಂತ ಒಬ್ಬ ಶಾಸಕನಾಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊತೀನಿ. ಯಾವತ್ತೂ ಆ ಕೆಲಸ ನಾವು ಮಾಡೋದು ಬೇಡ ಅಂತ ಒಬ್ಬ ನಿಮ್ಮ ಬ್ರದರಾಗಿ, ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ನನ್ನ ತಾಲೂಕಲ್ಲಿ ಸುಭದ್ರವಾಗಿರಬೇಕು, ನನ್ನ ತಾಲೂಕು ಚೆನ್ನಾಗಿರಬೇಕು, ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀನಿ ನನ್ನ ತಾಲೂಕು ಚೆನ್ನಾಗಿರ್ಬೇಕಂತ. ಸೊ ಬಹುಶಃ ಮುಂದೊಂದು ದಿವಸ ನನ್ನ ತಾಲೂಕು ಒಂದು ಉತ್ತಮವಾಗಿ ಅಭಿವೃದ್ಧಿಗೋಸ್ಕರ ಮುಂದೆ ಹೋಗ್ತಾ ಇದೆ. ಯಾವ ರೆಕಮೆಂಡೇಷನಿಂದನೋ ಯಾವ ಇದರಲ್ಲೂ ನಿಮ್ಮನ್ನು ಆಯ್ಕೆ ಮಾಡಿಲ್ಲ. ನೀವು ಪಡೆದಿರ್ತಕ್ಕಂಥ ಅಂಕಗಳಿಂದಲೇ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ. ಸೊ ಅದನ್ನು ಬಿಟ್ಬಿಟ್ಟು ಯಾರಾದರೂ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ರೆ ಅಂಗನವಾಡಿ ನಡೆದಿದೆ, ಅದು ಗೊತ್ತಾಗಿದೆ ನನಗೆ, ನಡೆದಿದೆ, ಅದು ಸುಳ್ಳು. ಅದೇನಾದರೂ ಒಂದು ದಿವಸ ನನಗೆ ಗೊತ್ತಾಯ್ತು ಅಂದರೆ ಆವತ್ತೇ ನೀವು ಕೆಲಸದಲ್ಲಿಲ್ಲ. ಇವತ್ತು ಬೋರ್ಡ್ಗೆಲ್ಲ ಕಳಿಸಿದ್ದೀವಿ, ಆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಮಾಡಿ ನೋಡ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡು, ಬೋರ್ಡಿಂದ ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಡ್ಯೂಟಿ. ಇಲ್ಲ ಅಂತಂದರೆ ಆವತ್ತೇ ಆದೇಶವನ್ನು ರದ್ದು ಮಾಡಿ ಅದು FIR ಅನ್ನಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾಕೆ ಹೇಳಿ, ಮುಂದೆ ಯಾರೋ ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. 44 ಜನ ವರ್ಕರ್ಸು ಮತ್ತು 10 ಜನ ಮೇಡಮ್ ಸೆಲೆಕ್ಷನ್ ಮಾಡಿದ್ವಿ. 14 ಜನ ಮಾಡಬೇಕಾಯ್ತು, 4 ಜನ ಹೋಲ್ಡ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಯಾಕೆ ಅವ್ರ ಮೇಲೆ ಡೌಟ್ ಬರ್ತಾಯಿದೆ. ಎನ್ಕ್ವೈರಿ ಎಲ್ಲ ಆದಮೇಲೆ, ಕ್ಲಿಯರ್ ಆದಮೇಲೆ ಅವ್ರಿಗೆ ಆದೇಶ ಪತ್ರವನ್ನು ಕೊಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ವಿತೌಟ್ ಮೈ ಪರ್ಮಿಷನ್ದ ಕೊಡೋಕ್ಕೆ ಹೋಗ್ಬೇಡಿ. ಎನ್ಕ್ವೈರಿಯಾಗಿ ಬರಲಿ. ಯಾಕಂದರೆ ಇವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಮಾಡ್ತಕ್ಕಂಥ ನನಗೆ ಯಾಕೋ ಮಾರ್ಕ್ಸ್ ಕಾರ್ಡ್ ಮೇಲೆ ಡೌಟ್ ಬರ್ತಿದೆ. ಆ ಮಾರ್ಕ್ಸ್ ಕಾರ್ಡ್ ಕ್ಲಿಯರ್ ಆಗಲಿ, ಮತ್ತು ಆದೇಶವನ್ನು 4 ಜನಕ್ಕೆ ಕೊಡೋಣ. ಅವ್ರಿಗೇನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಎನ್ಕ್ವೈರಿಯಾಗಿ ಬರಲಿ ಫಸ್ಟು. ಎನ್ಕ್ವೈರಿಯಾಗಿ ಬಂದಿದ್ದಾದಮೇಲೆ, ಯಾಕೆ 2 ಮಾರ್ಕ್ಸ್ ಕಾರ್ಡ್ ಹಾಕೋ ನಂಗೆ ಡೌಟ್ ಆಗ್ತಿದೆ ಏನಂತ. ಸೊ DC ಅವರಿಬ್ಬರು ನಾನಿಬ್ಬರು ಬರ್ದಾಕಿದ್ವಿ, ಅದು ಎನ್ಕ್ವೈರಿಗೆ ಹೋಗ್ಬೇಕಂತ. ಅದಾದಮೇಲೆ ಕೊಡಿ ಅಂತ ಕೇಳ್ಕೊತೀನಿ. ಎಲ್ಲ ನಮ್ಮ ಸಾಕಷ್ಟು ವಿಷಯಗಳನ್ನು ನನ್ನ ಎಲ್ಲ ಅಧಿಕಾರಿಗಳು ಮಾತಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದರೆ ನಿಮ್ಮ ಕೈಯಲ್ಲಿದೆ ಇವತ್ತು ಜವಾಬ್ದಾರಿ ಕೆಲಸವನ್ನು, ನಿಮ್ಮ ಕೈಯಲ್ಲಿದೆ. ಇವತ್ತಿಂದ ಹೊಸ ವರ್ಷದ ಜವಾಬ್ದಾರಿ ಕೆಲಸ ನಿಮ್ಮ ಕೈಯಲ್ಲಿದೆ. ಪ್ರಾಮಾಣಿಕತೆಯಿಂದ ನನ್ನ ತಾಯಂದ್ರು ಮುಳಬಾಗಿಲಲ್ಲಿ ಪ್ರಾಮಾಣಿಕತೆಯಿಂದ ಮಾಡ್ತೀರಂತ ನನ್ನ ನಂಬಿಕೆ ನನಗಿದೆ, ಆ ಭರವಸೆ ನನಗಿದೆ. ದಯವಿಟ್ಟು ಯಾಕೆಂತಂದರೆ ನೀನು ತಪ್ಪು ತಿಳ್ಕೊಂಬೇಡಿ. ಸಪೋಸು ನೀವು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತೀರಿ, ಕೆಲಸ ಕಾರ್ಯ ಏನೂ ಬರಲ್ಲ, ಓಕೆನಾ. 9 ಗಂಟೆಗೆ ಎದ್ದೇಳ್ತೀರಿ, ಓಕೆನಾ. 1-2 ತಿಂಗಳು 3 ತಿಂಗಳು ಮತ್ತೆ ನೋಡ್ತಾರೆ. ನೆಕ್ಸ್ಟ್ ಯಾರನ್ನ ಬೈತಾರೆ? ಹಾಂ, ಅಪ್ಪ ಅಮ್ಮನ. ನಮ್ಮನ್ನೊಂದು ಕುರುಡುಮಲೆ ದೇವಸ್ಥಾನದಿಂದ ಹೋಗ್ತಾ ಇದ್ವಿ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಕುರುಡುಮಲೆಯಿಂದ ತಾವರೆಕೆರೆಗೆ ಹೋಗ್ತಾ ಇದ್ವಿ, ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅವ್ನು MLA ಅಂತ ಮರ್ತೋಗೋ ನನ್ನ ಫ್ರೆಂಡು. ಆ ರೋಡಲ್ಲಿ ಹೋಗ್ತಾಯಿದ್ದೆ, ಯಾಕೆ ಕಿತ್ತೋಗಿದ್ದು ನನ್ನ ಮಗನ MLA ಅಂತ ಕೇಳ್ತಾವೆ. ಪಕ್ಕದಲ್ಲಿ ನಾನೇ ಇದನ್ನು ಕಣೋ ಅಂತಂದೆ. ಯಾಕೆ ಹೇಳಿ, ಯಾರಾದರೂ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಯಾರನ್ನ ಬೈತಾರೆ? ಚೆನ್ನಾಗಿಲ್ಲ ಅಂದ್ರೆ ಯಾರನ್ನ ಬೈತಾರೆ? ನನ್ನ ಬೈತಾರೆ, ಹೌದಲ್ವಾ. ನಾಳೆ ನೀವು ಕೆಟ್ಟ ಕೆಲಸ ಮಾಡಿದ್ರೆ ಯಾರನ್ನ ಬೈತಾರೆ? ನನ್ನ ಬೈಯೋದು. ತಾಲೂಕಲ್ಲಿ ಯಾರೇ ತಪ್ಪು ಕೆಲಸ ಮಾಡಿದ್ರೆ ನನ್ನೇ ಬೈಯೋದು, ಒಳ್ಳೆ ಕೆಲಸ ಮಾಡಿದ್ರೆ ನನ್ನೇ ಬೈಯೋದು. ಸೊ ಅದರಿಂದ ಒಳ್ಳೆ ಕೆಲಸ ಮಾಡಬೇಕು, ಕೆಟ್ಟ ಕೆಲಸ ಮಾಡಬೇಕು ಅನ್ನೋದನ್ನು ಜವಾಬ್ದಾರಿ ನಿಮ್ಗೆ ಬಿಡ್ತೀವಿ. ಅದರಿಂದ ಎಲ್ಲ ನನ್ನ ಅಕ್ಕಂಗಿರು ತಾಯಂದಿರು ಪ್ರಾಮಾಣಿಕತೆಯಿಂದ ವರ್ಕ್ ಮಾಡಿ. ನಾನು ಒಂದಂತೂ ಮಾತು ಹೇಳ್ತೀನಿ ನೋಡು, ಕರ್ಮ ಇದೆಯಲ್ಲ, ನಾವು ಹಾಕಿದ್ದು ನಾವೇ ತಿನ್ನಬೇಕು. ಮೊದಲು ಹೇಳ್ತಾಯಿದ್ರು, ನೀವು ಬಿಡ್ಲನ್ನು ಬಿಗಿಸ್ತಾರಪ್ಪೋ, ಹೌದಾ. ಹಿಂದೆ ಕಾಲ ಅಂತಿದ್ರು ಏನಂತ, ಇವ್ನು ಮಾಡೋ ಕೆಲಸ ಇವ್ರು ಮಕ್ಳನ್ನ ಬಗ್ಸ್ತಾಯಿದ್ರು. ದೇವ್ರಾಣಿಗಲ್ಲ, ನಾವು ಮಾಡಿದ್ದು ನೆಕ್ಸ್ಟ್ ಮಂತ್ ಅನ್ಭವಿಸ್ಬೇಕು. ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಎಷ್ಟು ಮಾಡ್ಕೋ, ಕೆಟ್ಟದಾಗಬೇಕು ಒಳ್ಳೇದಾಗಬೇಕಂತ ಎಷ್ಟು ಮಾಡ್ಕೊಳ್ಳಿ.
ಯಾವತ್ತಾದ್ರೂ ನೀವು ನೋಡಿದ್ದೀರಾ ರಾಗಿ ಹಾಕಿ ಭತ್ತ ಬಂದಿರೋದು? ರಾಗಿ ಹಾಕ್ಬಿಟ್ಟು ಭತ್ತ ಬರ್ತಾ ರಾಗಿನೇ ಬರೋದು. ಇಲ್ಲ ಭತ್ತ ಹಾಕಿ ರಾಗಿ ಬರುತ್ತಾ? ಬರಲ್ಲ. ನೀವೇನು ಹಾಕಿರೋ ಅದು ವಾಪಸ್ ನಿಮಗೆ ಬರ್ತದೆ. ಲಾಸ್ಟ್ ತಿನ್ಬೇಕಾಗಿದ್ದಾರೋ ನಾವೇ. ಅದಕ್ಕೆ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಏನು ಹಾಕ್ಬೇಕು, ಒಳ್ಳೇದು ಹಾಕ್ಬೇಕಾ ಕೆಟ್ಟದ್ದು ಹಾಕ್ಬೇಕಾದ್ರು. ಯಾಕಂದರೆ ತುಂಬ ಕಡುಬಡವರು ಮಕ್ಕಳು ನಿಮ್ಮ ಕೈ ಕೊಡೋದು, ಕಡುಬಡವರು ಮಕ್ಕಳು ನಿಮ್ಮ ಕೈ ಕೊಡೋದು. ಆ ಮಕ್ಕಳ ಫಸ್ಟು ನನ್ನ ಪ್ರಕಾರ ನೀವೇ ತಾಯಂದಿರು. ದಯವಿಟ್ಟು ಒಳ್ಳೆ ವಿದ್ಯೆಯನ್ನು ಕಲಿಸಿ, ಒಳ್ಳೆ ಬುದ್ಧಿಯನ್ನು ಕಲಿಸಿ, ಒಳ್ಳೆ ಮಾರ್ಗದಲ್ಲಿ ಹೋಗಲಿ ಅಂತ ಕೇಳ್ಕೊತ ಅವಕಾಶವನ್ನು ಒಳ್ಳೆಯದಾಗಲಿ. ಹೊಸ ವರ್ಷದಿಂದ ಹೊಸ ಜೀವನ ಕಟ್ಕೊಂತ ಇದ್ದೀರಿ, ನಿಮ್ಮೆಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದೆ. ಎಲ್ಲ ನನ್ನ ತಾಯಂದ್ರಿಗೂ ಒಳ್ಳೆಯದಾಗಲಿ. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.